ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಸದಕ ಗೆಳೆಯರೇ. ಸದಕಿನ ರಾಶಿ ನಡೀತಾ ಇದೆ. ಇದು ಪೋಣೆ 2 ಎಕರೆ ಸದಕ ಹಾಕಿದ್ದೀವಿ. ಈಗ ರಾಶಿ ಮಿಷನು ಬಂದು ರಾಶಿನ ಮಾಡ್ತಾಯಿದೆ. ಯಾವ ರೀತಿ ಮಾಡ್ತಾಯಿದೆ ಅನ್ನೋದನ್ನು ನೋಡ್ಬೋದು. ಸದಕ್ಕೆಲ್ಲ ತುಂಬ ಕೆಳಗಡೆ ಬಿದ್ದಿದೆ. ಆ ಕಡೆ ಈ ಕಡೆ ಸಿಕ್ಕಾಪಟ್ಟೆ ಹೊರಳಾಡಿಬಿಟ್ಟಿದೆ. ಆದರೂ ಕೂಡ ನೆಲಗಡೆಯಲ್ಲಿದ್ದ ತಳ್ಕಚ್ಚಿ ಮಷಿನ್ದವ ತೆಗೆದುಕೊಳ್ತಾ ಇದ್ದಾನೆ. ಈಗೆಲ್ಲ ಹೊಸ ಮಾಡೆಲ್ ಇಂಥ ಮಷಿನ್ಗಳು ಬಂದಿವೆ. ರಾಶಿ ಮಾಡ್ತಕ್ಕಂಥ ಮಷಿನ್ಗಳ ಮುಖಾಂತರನೇ ಈಗೆಲ್ಲ ರೈತರು ಕೂಡ ರಾಶಿನ ಮಾಡ್ತಾಯಿದ್ದಾರೆ. ಈ ರೀತಿ ತಾವು ತಮ್ಮ ಹೊಲದಲ್ಲಿ ಇಂಥ ಮಷಿನ್ ಮುಖಾಂತರ ರಾಶಿ ಮಾಡಿರಬಹುದು. ಕೆಲವು ಹೊಸ ರೈತರು ಇನ್ನೂ ಅವರಿಗೆ ಗುರುತಿರೋದಿಲ್ಲ. ಈ ರೀತಿ ರಾಶಿ ಮಾಡ್ತಾ ಇದೆ ನೋಡಿ ಗೆಳೆಯರೇ. ಇದಕ್ಕೆ ನಾವು ನಮ್ಮ ಕಡೆ ಸದಕ್ ಅಂತೀವಿ. ಮಹಾರಾಷ್ಟ್ರದ ಜನ ಇದಕ್ಕೆ ಜೋಡ್ ಗವು ಅಂತಾರೆ. ಇನ್ನು ಕೆಲವು ಕಡೆ ಯಾವ ರೀತಿ ಇದನ್ನು ಕರೀತಾರೋ ಗೊತ್ತಿಲ್ಲ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ 2 ಕಾಳುಗಳಿರ್ತವೆ ಗೆಳೆಯರೆ. ಒಂದೇ ಒಂದು ಇದರಲ್ಲಿ ಏನದು ಒಂದೇ ಒಂದು ಪಕಳೆಯಲ್ಲಿ ಈ ರೀತಿ ಮುಂದೆ ರಾಟ್ಲ ಮುಖಾಂತರ ಎಲ್ಲ ಹುಲ್ಲನ್ನು ಒಳಗಡೆ ಜಕ್ಕೊಂಡು ಎಲ್ಲ ಕಾಳನ್ನು ಬಿಡಿಸಿಕೊಂಡು ಮೇಲ್ಗಡೆ ಒಂದು ತಾಮ್ರಲ್ಲಿ ಇರುತ್ತೆ ಗೆಳೆಯರೆ. ಆ ತಾಮ್ರಲ್ಲಿ ಒಳಗಡೆ ಉಕ್ಕೊಳ್ಳುತ್ತೆ ಕಾಳನ್ನು. ಈ ರೀತಿಯಾಗಿ ತಳ್ಕಚ್ಚಿ ತೆಗೆದುಕೊಳ್ಳುತ್ತೆ ನೋಡಿ. ಇನ್ನೇನು ಮಳೆಗಾಲದ ಸಮಯ, ಆ ಕಾರಣಕ್ಕಾಗಿ ಬೇಗ ರಾಶಿ ಮಾಡಿ ತೆಗೆದುಕೊಳ್ಬೇಕಾಗಿದೆ. ಮಳೆಯಾಗಿ ಗೋಧಿನೆಲ್ಲ ಕಚ್ಚಿತು ಅಂತಂದರೆ ಪೂರ್ತಿ ಮಷಿನ್ ಕೂಡ ಕೆಳಗಡೆಲಿದ್ದ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಸಮಯದಲ್ಲಿ ಕುಡುಗೋಲು ತೆಗೆದುಕೊಂಡು ಕೈಯಿಂದಾನೇ ಕೊಯ್ದು ತಗೋಬೇಕಾಗುತ್ತೆ ಗೆಳೆಯರೆ. ಆದಷ್ಟು ಜಾಗರೂಕತೆಯಿಂದ ಮಳೆ ಗಾಳಿ ಇಂಥವೆಲ್ಲ ನೋಡಿಕೊಂಡು ಬೇಗ ರಾಶಿ ಮಾಡಿ ನಾವು ಅದನ್ನು ಜೋಪಾನ ಮಾಡಿಕೊಳ್ಳೋದು ಎಲ್ಲ ರೈತರ ಕರ್ತವ್ಯ. ಇಲ್ಲ ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಗೋಧಿ ಆಗಲಿ ಸದಕಾಗಲಿ ಎಲ್ಲವೂ ಕೈಗೆ ಹತ್ತೋದೇ ಇಲ್ಲ. ಈ ರಾಶಿ ಮಿಷನ್ ಇಲ್ಲಿ ಕಲ್ಲೊಳ್ಳಿ ಊರಿಂದು. ಅವರ ಫೋನ್ ನಂಬರ್ ಬೇಕಾದರೆ ಈ ವಿಡಿಯೋದಲ್ಲಿ ಇದೆ. ತೆಗೆದುಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ತಾವು ಈ ರೀತಿ ರಾಶಿನ ಮಾಡ್ಕೋಬೋದು ಗೆಳೆಯರೆ. ತುಂಬ ದೂರ ಇತ್ತು ಅಂತಂದರೆ ಬರೋದಿಲ್ಲ ಗೆಳೆಯರೆ. ಬರೋ ಹೋಗೋ ಖರ್ಚನ್ನು ಕೊಟ್ಟರೆ ಬಂದೇ ಬರ್ತಾರೆ.
ಯಾಕಂದರೆ ಡಿಸೈಲ್ ಸುಟ್ಕೊಂಡು ಬರಬೇಕಲ್ಲ. ಈ ರೀತಿ ಆಯಿತು ನೋಡಿ ಗೆಳೆಯರ ರಾಶಿ. ಪ್ರತಿ ಎಕರೆಗೆ 2,000ದಂತೆ ದರ ಫಿಕ್ಸ್ ಮಾಡಿದ್ದಾರೆ ಗೆಳೆಯರೆ. ಪ್ಲಾಟ್ಗಳು ಜಾಸ್ತಿ ಇದ್ದು ಅಂತಂದರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಪ್ಲಾಟ್ ಕಮ್ಮಿ ಇದ್ದು ಅಂತಂದರೆ ಸ್ವಲ್ಪ 2,000ಕ್ಕಿಂತಲೂ ಹೆಚ್ಚಿಗೆ ಮಾಡ್ತಾರೆ. ಯಾಕಂದರೆ ಒಂದರ ಪಕ್ಕ ಒಂದು ಗೋಧಿ ಆಗಲಿ ಸದಕಾಗಲಿ ಇತ್ತು ಅಂತಂದರೆ ಅವ್ರಿಗೂ ಕೂಡ ಪ್ರಾಫಿಟ್ ಆಗತ್ತೆ. ಆ ಒಂದು ಕಾರಣಕ್ಕಾಗಿ ಅವರು ಸ್ವಲ್ಪ ದರನ ಕಡಿಮೆ ಮಾಡಿ ಬಂದು ರಾಶಿ ಮಾಡಿಕೊಟ್ಟು ಹೋಗ್ತಾರೆ. ಯಾಕಂದರೆ ಸಣ್ಣ ಸಣ್ಣ ಕಾಳು ಇರೋದರಿಂದ ನಿಧಾನವಾಗಿ ತೆಗೆದುಕೊಂಡು ಬರಬೇಕು ಟ್ರ್ಯಾಕ್ಟ್ರನ್ನ. ಕೆಳಗಡೆ ಬಿದ್ದು ಅಂತಂದರೆ ಆರಿಸಿ ತಕ್ಕೋತೀನಿ ಅನ್ನೋ ಒಂದು ಮಾತಿಲ್ಲಲ್ಲ. ಯಾಕಂದರೆ ಕೈಗೆ ಹತ್ತೋದಿಲ್ಲ ಗೆಳೆಯರೆ. ಇನ್ನೇನು ಟ್ರ್ಯಾಕ್ಟರ್ ಬಂತು. ಇನ್ನೂ ಅದರ ಒಳಗಡೆ ಕೆಲವೊಂದು ಹಸಿ ಕಾಳುಗಳಿವೆ ಗೆಳೆಯರೆ. ಆ ಕಾರಣಕ್ಕಾಗಿ ಈ ಒಂದು ತಟ್ಟಿನಲ್ಲಿ ಹಾಸಿ, ಈ ತಟ್ಟು ಹಾಸಿ ತಟ್ಟಿನಲ್ಲಿ ಸುರಿ ಸ್ವಲ್ಪ ಆರಾಕಲಾಗತ್ತೆ 1-2 ದಿನ. ಆಮೇಲೆ ಇದರಲ್ಲಿ ಬೋರಿಕ್ ಪೌಡ್ರನ್ನ ಕೂಡಿಸಿ ತಾವು ಡ್ರಮ್ಗಳು ಸಿಗ್ತಾವೆ, ತಗಡಿನ ಡ್ರಮ್ಮು, ಅದರಲ್ಲಿ ತುಂಬಿಡ್ಬೋದು. ಎಲ್ಲ ಬೋಚ್ಕ ಇರ್ತವೆ, ಬೋಚ್ಕದಲ್ಲೂ ಕೂಡ ತುಂಬಿಡ್ಬೋದು ಗೆಳೆಯರೆ. ಈ ರೀತಿಯಾಗಿ ತಾವು ಕೂಡ ರಾಶಿನ ಮಾಡ್ಕೋಬೋದು. ಮೊದಲು ಎಲ್ಲ ಗೋಧಿ ರಾಶಿಯನ್ನು ಕೈಯಿಂದಾನೇ ಹುಲ್ಲನ್ನು ಕೊಯ್ದು ಈಗ ಒಂದು ಕಡೆ ಕೂಡಿಟ್ಟು ರಾಶಿ ಮಿಷಿನ್ಗೆ ಹಾಕಿ ಬೇರ್ಪಡಿಸ್ತಿದ್ದೀವಿ. ಆದರೆ ಈಗ ಹಾಗಿಲ್ಲ. ಈಗೆಲ್ಲ ದೊಡ್ಡ ದೊಡ್ಡ ಮಿಷಿನ್ಗಳು ಬಂದಿವೆ. ಈ ಥರದ ಒಂದು ಮಿಷಿನ್ಗಳ ಮುಖಾಂತರನೇ ಎಲ್ಲ ರಾಶಿಗಳಾಗೋದು. ಈ ಸದಕನ ಡ್ರಮ್ನಲ್ಲಿ ತುಂಬಿದ ನಂತರ ಅದರ ಒಳಗಡೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತೇಳಿ ಟ್ಯೂಬ್ ಬರ್ತಾವೆ ಗೆಳೆಯರೆ. ಅದ್ರ ಒಳಗಡೆ ಪಕ್ಕದೊಳಗೆ ಆಗ್ತವೆ. ಇದಕ್ಕೆ ಪಕ್ಕದೊಳಗೆ ಆಗಲಾರ್ದಂಗೆ ಅವುಗಳನ್ನು ಆ ಡ್ರಮ್ ಒಳಗಡೆ ಒಂದು ಪೈಪ್ ಮುಖಾಂತರ ಒಳಗಡೆ ಸೇರಿಸಿ ಆ ಟ್ಯೂಬ್ಗಳನ್ನ ಬಿಡಬೇಕಾಗತ್ತೆ ಗೆಳೆಯರೆ. ಆ ರೀತಿ ಮಾಡೋದರಿಂದ ಹುಳುಗಳಾಗೋದಿಲ್ಲ. ಆ ಔಷಧಿ ಪ್ರಭಾವ ಕಡಿಮೆ ಆಯಿತು ಅಂತಂದರೆ ಮತ್ತೆ ಆಗೋದಕ್ಕೆ ಶುರು ಮಾಡ್ತವೆ. 1 ತಿಂಗಳು 2 ತಿಂಗಳು ಹೋದ ನಂತರ ಆ ಔಷಧಿಯ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಗೆಳೆಯರೆ. ಮತ್ತೆ ಟ್ಯೂಬ್ಗಳನ್ನ ತಂದು ತಾವಿಡೋರಾದರೆ ಅವುಗಳನ್ನ ಹಾಕಿ ಇಡಬೇಕು. ಎಲ್ಲ ಬಳಸೋರಿದ್ದರೆ ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಬೋರಿಕ್ ಪೌಡ್ರನ್ನು ಕೂಡ ಕೂಡಿಸ್ಬೋದು ಗೆಳೆಯರೆ. ಮಿಕ್ಸ್ ಮಾಡಿ ತುಂಬಬಹುದು. ಹೌದು, ಮತ್ತು ಆರ್ಬೇಕಲ್ಲ. ಒಂದೊಂದು ಹಸಿ ಕೂಡಿರ್ತಾವಲ್ಲ, ಆರಬೇಕು. ಏನು ಒಂದು ಸ್ವಲ್ಪ ಗಾಡಿ ಹತ್ತು ಮುಂದೆ ಬಿಡು. ಪಟ್ಟ ಇರಲಿ. ಇರಲಿ.
ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆನ ಒತ್ತಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡೋದಕ್ಕೆ ಗೆಳೆಯರೆ. ಹಾಗೆ ಇದಕ್ಕೊಂದು ಲೈಕ್ ಕೊಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಇಂಥದೇ ಕೆಲವೊಂದು ವಿಡಿಯೋಗಳನ್ನು ಮಾಡಿ ತೋರಿಸ್ತೇನೆ ಗೆಳೆಯರೆ. ಅಲ್ಲಿವರೆಗೆ ನಮಸ್ಕಾರ.